ಸೂರತ್, ಗುಜರಾತ್ನ ಸೂರತ್ನಲ್ಲಿ ಒಂದು ಆದೇಶ ಬಂದಿದೆಯಂತೆ. ಮನೆಯಲ್ಲಿ ನಾಯಿ ಯಾರೆಲ್ಲ ನಾಯಿಯನ್ನು ಸಾಕ್ತಾ ಇದ್ದಾರೆ, ಗುಜರಾತ್ನ ಸೂರತ್ ಪಾಲಿಕೆ ಹೊಸದೊಂದು ಆದೇಶವನ್ನು ಕೊಟ್ಟಿದೆ. ಮನೆಯಲ್ಲಿ ನಾಯಿ ಸಾಕಬೇಕು ಅಂದರೆ, ಶ್ವಾನ ಅಂದರೆ ನಾಯಿಯನ್ನು ಸಾಕಬೇಕು ಅಂತ ಹೇಳಿದ್ರೆ ಅಕ್ಕಪಕ್ಕದ 10 ಮನೆಯವರ ಒಪ್ಪಿಗೆ ಅವಶ್ಯಕ. NOC, ಯಾವ ಅಬ್ಜೆಕ್ಷನ್ನು ಇಲ್ಲ, ನಮ್ಮ ಒಪ್ಪಿಗೆ ಇದೆ ಅಂಥೇಳಿ ಒಪ್ಪಿಗೆಯನ್ನು ಕೊಡಬೇಕು. ಅಕ್ಕಪಕ್ಕದ ಮನೆಯವರು ಕನಿಷ್ಠ 10 ಮಂದಿ ಒಪ್ಪಿಗೆಯನ್ನು ಕೊಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಅಪಾರ್ಟ್ಮೆಂಟ್ನಲ್ಲಿ ನಾಯಿ ತಂದು ಸಾಕ್ತಾರೆ, ಅದೊಂಥರ ಶೋಕಿ. ನಾಯಿ ಸಾಕುವಂಥದ್ದು ಕೂಡ ಶೋಕಿ. ಸೊ ಆ ಶೋಕಿಗೋಸ್ಕರ ನಾಯಿ ತಂದು ಅಪಾರ್ಟ್ಮೆಂಟ್ನಲ್ಲಿ ಇರುವವರು ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಕೆಲವು ಇನ್ಸಿಡೆಂಟ್ಗಳು ನಮಗೂ ಗೊತ್ತಿದೆ. ಏನು ಅಂತ ಹೇಳಿದ್ರೆ, ಈ ಅಪಾರ್ಟ್ಮೆಂಟ್ನಲ್ಲಿ ಲಿಫ್ಟ್ಗಳಲ್ಲಿ ನಾಯಿಯನ್ನು ಕರ್ಕೊಂಡು ಹೋಗಬೇಕಾದ್ರೆ ಲಿಫ್ಟಲ್ಲಿದ್ದಂಥವರಿಗೆ ಈ ನಾಯಿಗಳು ಕಚ್ಚಿದಿದೆ, ಮರ್ಮಾಂಗಕ್ಕೆ ಕಚ್ಚಿದಿದೆ, ಸತ್ತೋದಂಥವರಿದ್ದಾರೆ. ಸೊ ಇವರು ಶೋಕಿಗೋಸ್ಕರ ಬೇರೆಯವ್ರ ಜೀವ ಹೋಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಈಗ ಹೊಸದೊಂದು ಆದೇಶವನ್ನು ತರಲಾಗಿದೆ. ಬೆಂಗಳೂರಲ್ಲೂ ಕೂಡ ಅವಶ್ಯಕ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಈ ನಾಯಿ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ನೀವು ಗಮನಿಸ್ಬೋದು, ನಾಯಿಗಳನ್ನು ಬೆಲ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಮನೆಯಲ್ಲಿ ಮಾಡಿಸಲ್ಲ, ರೋಡಲ್ಲಿ ಗಲೀಜು ಮಾಡಿಸ್ತಾರೆ, ನಡು ಬೀದಿಯಲ್ಲಿ ಹೋಗ್ತಾರೆ. ಅಂದರೆ ಅವನು ನಾಯಿ ಸಾಕ್ತಾ ಇದ್ದಾನೆ ಅಥವಾ ಆಕೆ ನಾಯಿ ಸಾಕ್ತಾ ಇದ್ದಾಳೆ ಅಂಥೇಳಿ ಊರವರಿಗೆಲ್ಲ ಗೊತ್ತಾಗಬೇಕು, ಇವನ ಹತ್ರ ಇಂಥದ್ದೊಂದು ನಾಯಿ ಇದೆ ಅಂಥೇಳಿ. ಗಲೀಜು ಮಾಡೋದೆಲ್ಲ ಸಾರ್ವಜನಿಕ ರಸ್ತೆಯಲ್ಲಿ, ಪಬ್ಲಿಕ್ ರೋಡಲ್ಲಿ, ಪಾರ್ಕ್ಗಳ ಬಳಿ ಗಲೀಜು ಯಾರು ತೆಗಿಬೇಕು? ಮತ್ತು ಪೌರ ಕಾರ್ಮಿಕರೇ ಬರಬೇಕು. ಸಾರ್ವಜನಿಕರಿಗೆ ತೊಂದರೆ ತರಬೇಕು. ಇಂಥ ಆದೇಶಗಳನ್ನೆಲ್ಲ ತರಬೇಕು. ಇಂಥ ಆದೇಶಗಳೆಲ್ಲ ತಂದರೆ ಸ್ವಲ್ಪ ಶೋಕಿ ಕಮ್ಮಿ ಆಗುತ್ತೆ, ನಾಯಿ ಶೋಕಿ ಕಮ್ಮಿ ಆಗುತ್ತೆ. ಮನೆಯಲ್ಲಿ ನಾಯಿ ಸಾಕುವವರ ಶೋಕಿ ಕಮ್ಮಿ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.